ಹಾಲಕ್ಕಿ ನುಡಿತೈತೆ ಅಂತ ಭವಿಷ್ಯ ಹೇಳ್ತಿದ್ದ ಬುರುಬುಡುಕೆ ಅವರ ಬಂಡವಾಳ ಈಗ ಬಯಲಾಗಿದೆ. ಜನರಲ್ಲಿ ಭಯ ಹುಟ್ಟಿಸಿ ಅದನ್ನೇ ಬಂಡವಾಳ ಮಾಡಿಕೊಳ್ಳೋ ಇವರ ತಂತ್ರಗಾರಿಕೆಯನ್ನ ಗ್ರಾಮಸ್ಥರು ಹೊರಗೆಳೆದಿದ್ದಾರೆ. ಬುಡಬುಡಕೆ ವಿರುದ್ಧ ರೊಚ್ಚಿಗೆದ್ದ ಗ್ರಾಮಸ್ಥರು. ರಾತ್ರಿ ಸಾರಿದ್ದು ಸತ್ಯವೋ ಸುಳ್ಳೋ ಎಂದು ಪ್ರಶ್ನೆ. ಈ ರೀತಿಯ ಘಟನೆಯೊಂದು ಮಂಡ್ಯದಿಂದ ಕೂಗಳತೆ ದೂರದಲ್ಲಿರುವ ಕಿಲಾರ ಗ್ರಾಮದಲ್ಲಿ ನಡೆದಿದೆ. ಕಳೆದ ಕೆಲವು ದಿನಗಳಿಂದ ಗ್ರಾಮದಲ್ಲಿ ಹಾಲಕ್ಕಿ ನುಡಿತೈತೆ ಅಂತ ಬುಡಬುಡಿಕೆಯವರು ಮಧ್ಯರಾತ್ರಿ ಗ್ರಾಮದಲ್ಲಿ ಸಂಚಾರ ಮಾಡಿ ಸಾರ್ಕೊಂಡು ಹೋಗ್ತಿದ್ರಂತೆ. ಮೈ ಮೇಲೆ ಬಟ್ಟೆ ಇಲ್ಲದಂತೆ ಹುಟ್ಟಿದ ನಿರ್ವಾಣದಲ್ಲೇ ಗ್ರಾಮದಲ್ಲಿ ಸುತ್ತಾಡಿ ಗ್ರಾಮಕ್ಕೆ ಕೆಡಕಾಗುತ್ತೆ, ಮನೆಯಲ್ಲಿ ಯಾರದ್ದಾದ್ರೂ ಮರಣ ಸಂಭವಿಸುತ್ತೆ ಅಂತ ಭವಿಷ್ಯ ನುಡಿದಿದ್ರಂತೆ. ಇದರಿಂದ ಭಯಭೀತರಾಗಿದ್ದ ಗ್ರಾಮಸ್ಥರು ಬೆಳಗಾಗ್ತಿದ್ದಂತೆ ಗ್ರಾಮಕ್ಕೆ ಬಂದ ಬುಡಬುಡುಕಿಯವರನ್ನ ಹಿಡಿದು ನೀವು ಹೇಳಿದ ಭವಿಷ್ಯ ನಿಜವೋ ಸುಳ್ಳೋ ಅಂತ ಅವರ ಬಾಯಿಂದಲೇ ಬಹಿರಂಗ ಮಾಡಿದ್ದಾರೆ. ಈ ಸಮಯ ಗ್ರಾಮದ ಜನಗಳಿಗೆ ಕೈ ಮುಗಿದು ಕೇಳ್ತೈತಿ, ತಪ್ಪಾಯ್ತು, ಇನ್ನೊಂದ್ಸಲ ಬರಲ್ಲ. ಬುಡಬುಡಕಿ ಅವರು ಗ್ರಾಮದ ಜನರ ಮುಂದೆ ತಡಬಡಾಯಿಸುತ್ತಾ ತಾವು ಹೇಳಿದ ಭವಿಷ್ಯ ಸುಳ್ಳು ಅಂತ ತಾವೇ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಹೊಟ್ಟೆಪಾಡಿಗಾಗಿ ಈ ರೀತಿ ಭಯ ಹುಟ್ಟಿಸಿದ್ದಾಗಿಯೂ ಒಪ್ಪಿಕೊಂಡಿದ್ದಾರೆ. ಇನ್ನೆಂದೂ ಗ್ರಾಮದ ಕಡೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಸರ್, ಅವ್ರ ಆಲಯ ಒಂದು ತಿಂಗಳಿಂದ ಬಂದು ನಮ್ಮೂರಲ್ಲಿ ಒಂದು ಅಮಾವಾಸ್ಯೆ ಹುಣ್ಣಿಮೆ, ಇವರು ಟಾರ್ಗೆಟು ಅಮಾವಾಸ್ಯೆ ಹುಣ್ಣಿಮೆ ಹಿಂದೂ ದಿನ ಬಂದು ಜನವ ಭಯ ಹುಟ್ಟಿಸೋದು. ಭಯ ಹುಟ್ಟಿಸ್ಬಿಟ್ಟೆ ಮಾಡ್ತಾರೆ. ರಾತ್ರಿ ಹೊತ್ತು ಬಂದು ಭಯ ಹುಟ್ಟಿಸೋದು. ಬೆಳಗ್ಗೆ ಆದಮೇಲೆ ನಾವು ಗಂಡಸರು ಎಲ್ದು ಮನೇಲಿ ಗದ್ದೆ ಹತ್ರ ಹೋಗಿದಾಗ ಬಂದು ಹೆಂಗಸ್ರುಗಳಿಗೆಲ್ಲ ನಿಮ್ಮ ಗಂಡ ತಿರೋಯ್ತಾರೆ, ಇಲ್ಲ ಏನೋ ಮಕ್ಕಳು ಇದಾಯ್ತದೆ, ಒಂದು ಸಾಪ ಐತೆ, ಎಲ್ಲನೇ ವಿಮೋಚನೆ ಮಾಡಿಸ್ಕೊಡ್ತೀವಿ, ಒಂದಷ್ಟು 5,000 ಕೊಡಿ, 10,000 ಕೊಡಿ ಅಂತ ಈ ಥರ ದಾಂಧೆ ಮಾಡ್ತಿದ್ರು ಇವರು. ಬೆಳಗ್ಗೆ ಅಲ್ಲಿ ಎದ್ದು ನಾವು ಊರೆಲ್ಲ ಹುಡುಕಿ 4 ಜನ ಸಿಕ್ಕಿದ್ರು. ಊರು ಗ್ರಾಮಸ್ಥರೆಲ್ಲ ಸೇರಿ ಬಸ್ ಸ್ಟ್ಯಾಂಡ್ ಕರ್ಕೊಬಂದು ಎಲ್ಲ ತನಿಖೆ ಮಾಡಿದ್ಮೇಲೆ, ಇಲ್ಲ ನಾವು ದುಡ್ಡುಗೋಸ್ಕರ ಬಂದಿದ್ದ ಥರ ಮಾಡ್ತಾ ಇರೋದು, ನಾವು ಹೊರಗಡೆ ನಾಮಂಗಲದವರು, ನಾವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಇದು ಮಾಡಿದ್ರು. ಸರ್, ಅವ್ರು ಏನು ಮಾಡ್ತಿದ್ರು ಅಂದರೆ, ಅಮಾವಾಸ್ಯೆ ದಿನ ನಿಮ್ಮ ಹೆಸರಲ್ಲಿ ಅಲ್ಲಿ ಸ್ಮಶಾನದಲ್ಲಿ ವಾಮಾಚಾರ ಮಾಡ್ತೀವಿ, ನಿಮ್ಮ ಹೆಸರಲ್ಲಿ ಏನೋ ಒಂದು ಅಲ್ಲಿ ತಾಯ್ತಾ ಇದ್ರ ಟೈಪ್ ಮಾಡ್ತೀವಿ ಅಂದ್ಬಿಟ್ಟು ಇಲ್ಲಿ ಜನತ 5,000 ಕೊಡಿ, 10,000 ಕೊಡಿ ಕಿತ್ಕೋಗಿ, ಆಮೇಲೆ ನಿಮ್ಗೆ ಒಂದು ಕಾಯಿ ತಂದು ಕೊಡ್ತೀವಿ, 10 ತಂದು ಕೊಡ್ತೀವಿ, ಒಂದು ಕೋಳಿ ಬಲಿ ಕೊಡಬೇಕು, 10 ಕೊಡಬೇಕು, ಆಮೇಲೆ ಬಲಿ ವಿಚಾರದ ಎತ್ಬಿಟ್ಟು ಇರ್ತಾವೆ 5,000 10,000 ದುಡ್ಡು ಕಿತ್ಕೊಯ್ತಾಯಿದ್ರು. ಆಮೇಲೆ ಅವರು ಸಿಕ್ಕಾಕೊಂಡು, ಆಮೇಲೆ ನಾನು ಒಬ್ಬನ ಇಟ್ಕೊಂಡು, ಆಮೇಲೆ 3 ಜನಕ್ಕೆ ಅವ್ನು ಫೋನ್ ಹಾಕಿ ಅವ್ನು ಕರೆದ್ಬಿಟ್ಟು, ಆಮೇಲೆ ಎಲ್ಲ 4 ಜನ ಒಟ್ಟಿಗೆ ಸೇರಿ ಅವ್ರು ತಾವು ಏನೇನು ಇರ್ತದೆ ಬುಡಬುಡಿಕೆ ಸಮೇತ ಕಿತ್ತು ಒಂದು 2,500 3,000 ರೂಪಾಯಿ ದುಡ್ಡು ಸಿಕ್ತು. ಇನ್ನು ಬಾಕಿದೆಲ್ಲ ಮನೆ ಗೂಗಲ್ ಪೇ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಫೋನ್ಪೇ ಮಾಡ್ಬಿಟ್ಟೋ ಕಾರಣ ಇನ್ನು ಬಾಕಿದೆಲ್ಲನೇ ಅಂತ ಹೇಳಿದ್ರು. ಒಂದು 3,000 ರೂಪಾಯಿ ದುಡ್ಡಿತ್ತು. ನಮ್ಮೂರು ಕಪ್ನಿ ನಂಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅದನ್ನು ದುಡ್ಡು ಕೊಟ್ಬಿಟ್ಟು ಬುಡಬುಡಿಕೆಲ್ಲ ಕಿತ್ತೆಸಿದ್ವಿ ಅವ್ರ ತವಿಂದ. ಬುಡಬುಡಕೆ ಭವಿಷ್ಯ ತಲತಲಾಂತರಗಳಿಂದಲೂ ನಡ್ಕೊಂಡು ಬಂದಿದೆ ಅನ್ನೋದು ಸತ್ಯ. ಆದರೆ ಇದೀಗ ಜನರು ಜಾಗೃತರಾಗಿದ್ದು ಮೂಢನಂಬಿಕೆಗಳನ್ನ ಬಿಟ್ಟು ಪ್ರಶ್ನೆ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಇಂತಹ ಕೆಲಸ ಕೈಬಿಟ್ಟು ದುಡಿದು ತಿನ್ನುವ ಕೆಲಸ ಮಾಡಬೇಕಿದೆ. ಸರ್ಕಾರ ಕೂಡ ಈ ಸಮುದಾಯಕ್ಕೆ ಸಹಾಯ ಮಾಡ್ತಾ ಇದ್ದು ಈ ರೀತಿಯ ಮೂಢನಂಬಿಕೆ ಬಿತ್ತುವುದು ನಿಲ್ಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.